ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈः ಸುವಾಕ್ಯೈः ಅಸ್ಯೋದ್ಭವಾದ್ದಮಶೇಷವಿಶೇಷತೋऽಪಿ वन्द्यं सदा प्रियतं मनसन्नमामि अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम तपस्वाध्याय शुश्रूषा कृष्णपूजा रतं मुनिं विश्वेशं इष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् 113ನೇ ಶ್ಲೋಕ ಆಗಬೇಕು. ಈ ವಿಷ್ಣುತೀರ್ಥರು ಅನರ್ಘ್ಯವಾದ ಈ ಸಮಾಧಿ ಅರ್ಥಾತ್ ಅದರಿಂದಾಗಿ ಸಾಕ್ಷಾತ್ಕಾರವನ್ನೇ ಹೊಂದಿದ್ದರು ಅಂತ ನಾವು ಹೇಳಿದ್ವಿ. ಆ ಒಂದು ಸಾಕ್ಷಾತ್ಕಾರ ರೂಪವಾದ ಆ ಒಂದು ರತ್ನಕ್ಕೆ ಯಾವ ಒಂದು ಸಾಮ್ರಾಜ್ಯವನ್ನೇ ಕೊಡಬಹುದು? ಮೋಕ್ಷವೆಂಬ ಸಾಮ್ರಾಜ್ಯವೇ ಅದಕ್ಕೆ ಬೆಲೆ ಕಟ್ಟಲಾಗ್ಲಿಕ್ಕಾಗೋದು, ಬೆಲೆ ಕಟ್ಟಲು ಸಾಧ್ಯ. ಹೊರತು ಇನ್ಯಾವ ಒಂದು ಸಾಮ್ರಾಜ್ಯವು ಕೂಡ ಸಾಧ್ಯ ಇಲ್ಲ ಅಂತ ನಾವು ಕೇಳಿದ್ವಿ. ಅವರಿಂದ ಅದು ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ಮಧ್ವಾಚಾರ್ಯರ ವಿಶೇಷ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರು ವಿಷ್ಣು ತೀರ್ಥರ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದರು, ಇಷ್ಟು ಪ್ರಮಾಣ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಅಂತ ಈ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮಧ್ವಾನುಜೇ ಮಧ್ವನಾಥೋ ಯಂ ಪ್ರಸಾದಂ ಯಥಾತ್ತದಾ ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನ ವರ್ಣ್ಯತೆ. ವಿಷ್ಣು ತೀರ್ಥರಿಗೆ ಹರಿಯು ಒಲಿದಿದ್ದು ಆಚಾರ್ಯರ ಅನುಗ್ರಹದಿಂದಾಗಿ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬದ ರಾವಣ ಬಿದ್ದ. ಹೀಗೆ ಎಲ್ಲಿಯೇ ಹೋಗಿ, ನಮಗೆ ಎಷ್ಟೋ ಬಾರಿ ಹೇಳಿದ್ದೇನೆ, ನಾವು ಯಾವುದೇ ಒಂದು ಕರ್ಮವನ್ನ ಮಾಡಬೇಕಾದ್ರೂನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗದ ನಮ್ಮ ಕುಲದೇವತೆಯ ಸ್ಮರಣೆಯನ್ನ ಮಾಡಬೇಕು. ಆವಾಗ ಮಾತ್ರ ದೇವರಿಗೆ ತಲುಪುವಂಥದ್ದು. ಮುಖ್ಯ ಪ್ರಾಣ ದೇವರ ಸ್ಮರಣೆ ಇಲ್ಲದೆ ಹೋದರೆ ತದಂತರ್ಗತನಾದ ಪರಮಾತ್ಮನಿಗೆ ನಾವು ಸಮರ್ಪಣೆಯನ್ನ ಮಾಡಬೇಕು. ಇಲ್ಲಾಂದ್ರೆ ಅದೆಲ್ಲವೂ ಕೂಡ ವಿಫಲ. ಉಪನಿಷತ್ತಲ್ಲೇ ಹೇಳ್ತಾರೆ, ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ನಮ್ಮ ಇಡೀ ನಾವು ಪರಮಾತ್ಮನಿಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡುವಂತಹ ಸಕಲ ಕರ್ಮಗಳನ್ನ ಶ್ರೀಕೃಷ್ಣಾರ್ಪಣ ವಸ್ತು ಎಲ್ಲ ಪರಮಾತ್ಮ ನಿನಗೆ ಅರ್ಪಣೆ ಎಂಬುದಾಗಿ ನಾವು ಅರ್ಪಣೆ ಮಾಡ್ತೇವೋ ಬಿಡ್ತೇವೋ, ಆದ್ರೆ ನಮ್ಮ ಅಂತರ್ಯಾಮಿಯಾಗಿ ಯಾವ ಒಂದು ಈ ವಾಯುದೇವರು ಕುಳಿತಿದ್ದಾರೆ, ಅವರು ಎಲ್ಲವನ್ನೂ ಕೂಡ ಸಕಲ ಸತ್ಕರ್ಮಗಳನ್ನೂ ಕೂಡ ಸದಾ ಕಾಲ ಪರಮಾತ್ಮನಿಗೆ ಅರ್ಪಣೆಯನ್ನ ಮಾಡ್ತಾನೇ ಇರ್ತಾರೆ. ತಸ್ಮಿನ್ ಅಪೋ ಮಾತರಿಶ್ವಾ ದದಾತಿ. ಅಪಹ ಅಂತಂದ್ರೆ ಕರ್ಮಗಳು. ಆಸಮಂತಾತ್ ಪಾಲಯತೀತಿ ಅಪಹ, ನೀರು ಅಂತನೂ ಅರ್ಥ ಇದೆ. ಅಪಹ ಅಂದ್ರೆ ನಾವು ಮಾಡಿದಂತಹ ಕರ್ಮಗಳು ಅಂತ. ಹಾಗೆ ಇಲ್ಲಿ ಆ ಆನಂದ ತೀರ್ಥರ ಸಾಕ್ಷಾತ್ ವಾಯುದೇವರೇ ಆಗಿರುವಂತಹ ಆನಂದ ತೀರ್ಥರ ಒಂದು ಅನುಗ್ರಹ ಇರಬೇಕಾದ್ರೆ ಹರಿಯು ಈ ಒಂದು ವಿಷ್ಣು ತೀರ್ಥರಿಗೆ ಒಲಿಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೂ ಆಗೋದಿಲ್ಲ. ತಿಳಿಸಿದಷ್ಟು ಆ ವಿಷಯ ಏನಿದೆ ಅದು ಬಹಳ ಗೋಪ್ಯವಾದದ್ದು. ಒಂದ್ ವೇಳೆ ಏನಾದ್ರೂ ತಿಳಿದ್ರೂ ತಿಳಿಬಹುದು, ಆದ್ರೆ ಅದನ್ನ
ಎಲ್ಲರ ಮುಂದೆ ಹೇಳೋ ಹಾಗಿಲ್ಲ ಅಂತ. ವೆರಿ ಸೀಕ್ರೆಟ್, ಬಹಳ ಸೀಕ್ರೆಟ್ ಅದು ಅಂತ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅನುಗ್ರಹವನ್ನ ಹೊಂದುವವರು ಯಾರು? ಭಾವಿ ಬ್ರಹ್ಮರ ತಮ್ಮರು, ಭಾವಿ ಬ್ರಹ್ಮರ ಮಧ್ವರ ತಮ್ಮರು. ಅನುಗ್ರಹ ಮಾಡುವವನು ಯಾರು? ಆ ಮಧ್ವವಲ್ಲಭನಾದ ಶ್ರೀಕೃಷ್ಣ ಪರಮಾತ್ಮ, ಅವನೇ ಸರ್ವೋತ್ತಮ. ಹಾಗೆ ಈಶದಾಸರ ಒಂದು ಅಂತರಂಗ, ಅವರ ಒಂದು ಇಚ್ಛೆ, ಅವರ ಒಂದು ಮಾತುಗಳು ಯಾರಿಂದೂ ಅರಿಲಿಕ್ಕೆ ಸಾಧ್ಯ ಇಲ್ಲ, ಪೂರ್ತಿಯಾಗಿ ಅದನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕೆಲವೊಮ್ಮೆ ವಿಜಯದಾಸರು, ಪುರಂದರದಾಸರು ಮಾತಾಡ್ತಾ ಇದ್ರಂತೆ, ಮಾತಾಡ್ತಾ ಮಾತಾಡ್ತಾ ಏನೋ ದೇವರ ಬಗ್ಗೆನೇ ಮಾತಾಡ್ತಾ ಅಳೋರಂತೆ. ದೇವರ ಬಗ್ಗೆ ಮಾತಾಡ್ತಾ ಅಳೋದ ಅಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ನಾವು ಇಂತಹ ಕರ್ಮಗಳನ್ನ ಮಾಡಿದ್ವಿ ಅಂತ ನೆನೆಸ್ಕೊಂಡು ಅಳೋರು. ಅಂದ್ರೆ ಆ ಒಂದು ಸುಪ್ರೀಂ ಪವರಿಗೂ ಪರಮಾತ್ಮನಿಗೂ ಜೀವಾತ್ಮನಿಗೂ ಆಗುವಂತಹ ಒಂದು ಸಂಪರ್ಕಗಳಿಂದಾಗಿ ಅವರಲ್ಲಿ ಆ ಒಂದು ಭಾವನೆ ಬಂದು ಉದ್ರಿಕ್ತರಾಗಿ ಅಳತಾ ಇದ್ರಂತೆ. ಸಂತೋಷದಿಂದ ಅಳತಾ ಇದ್ರು. ಕೆಲವೊಮ್ಮೆ ಇಂತಹ ನೀ ಸಕಲ ಗುಣ ಪರಿಪೂರ್ಣನಾಗಿದ್ದಿ, ಎಷ್ಟು ದಯಾಮಯಿ ಆಗಿದ್ದಿ, ಕರುಣಾಮಯಿ ಆಗಿದ್ದಿ, ಇಷ್ಟು ನಾವು ತಪ್ಪುಗಳನ್ನ ಮಾಡಿದ್ರೂ ಕೂಡ ನೀನು ನಮ್ಮನ್ನ ರಕ್ಷಣೆ ಮಾಡ್ತೀಯಲ್ಲಪ್ಪ, ಸಕಲ ಕರ್ಮಗಳನ್ನು ನೀನೇ ನಮ್ಮಲ್ಲಿ ನಿಂತು ಮಾಡಿಸಿ ನೀವು ಸಾಧನೆ ಮಾಡಿದ್ರಿ, ನಿಮಗೆ ನಾನು ವರವನ್ನ ಕೊಡ್ತೇನೆ ಅಂತ ನೀನೇ ಕೊಡ್ತಿ ನಮಗೆ ಸಾಧನೆ ಅಂತ ಅವನು ಇದನ್ನ ಪರಿಗಣನೆ ಮಾಡ್ತಾನೆ ಪರಮಾತ್ಮ. ಇಂತಹ ಕಾರುಣ್ಯ ಒಂದು, ಅವನೇ ನಿಂತು ಮಾಡಿಸಿದ್ದು ನಮ್ಮಲ್ಲಿ. ಆದರೆ ನೀನು ಮಾಡ್ದಿ ಅಂತ ಹೇಳ್ತಾನೆ ಪರಮಾತ್ಮ. ಅದೇ ಅಳುವರು, ನಗುವರು, ರೋಧಿಸುವರು, ನಾಟ್ಯವಾಡುವರು ಆ ಹಾಡಲ್ ಬರುತ್ತೆ ರಂಗ ನಿನ್ನ. ಹೌದೌದು. ಆದ್ದರಿಂದ ಇಂತಹ ಕರುಣಾಮಯಿಯಾದ ಪರಮಾತ್ಮನ ಮತ್ತು ಅವನ ದಾಸರ ಒಂದು ಅಂತರಂಗದಲ್ಲಿ ಆ ಒಡನಾಟಗಳು ಏನಿರ್ತದೆ ಅದನ್ನ ಬಲ್ಲವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಯಾರಿಂದೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಮಧ್ವಾನುಜೇ ಮಧ್ವನಾಥ ಯಂ ಪ್ರಸಾದಂ ಯಥಾ ತದಾ ಸಹ ಚಿತ್ತಾ ವಿಷಯತ್ವಾತ್ ವಾ ಗೋಪ್ಯತ್ವಾತ್ ವಾ ನ ವರ್ಣ್ಯತೆ. ಅರ್ಥ ನೋಡಿ. ಮಧ್ವನಾಥ, ಮಧ್ವರಿಗೆ ಒಡೆಯನಾದ ಶ್ರೀಹರಿಯು, ಮಧ್ವರಿಗೆ ಒಡೆಯನಾದ ಶ್ರೀಹರಿಯು ಮಧ್ವಾನುಜೇ, ಮಧ್ವರ ತಮ್ಮಂದಿರಲ್ಲಿ, ಮಧ್ವಾನುಜೇ ಮಧ್ವರ ತಮ್ಮಂದಿರಲ್ಲಿ ತದಾ ಆಗ ತದಾ ಆಗ ಎಂ ಪ್ರಸಾದಂ ಯಾವ ಅನುಗ್ರಹವನ್ನು ಎಂ ಪ್ರಸಾದಂ ಯಾವ ಅನುಗ್ರಹವನ್ನು ಯಥಾತ್ ಮಾಡಿದನೋ, ಯಥಾತ್ ಮಾಡಿದನೋ ಯಥಾತ್ ಮಾಡಿದನೋ ಸಹ ಆ ಅನುಗ್ರಹವು, ಸಹ ಆ ಅನುಗ್ರಹವು ಚಿತ್ತಾ ವಿಷಯತ್ವಾದ್ ವಾ
ಚಿತ್ತ ವಿಷಯತ್ವಾದ್ ವಾ. ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಗೋಚರಿಸಲಿದ್ದರಿಂದ ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಗೋಚರವಾಗಿಲ್ಲವಾದ್ದರಿಂದ ಅಥವಾ ಗೋಚರಿಸಿಲ್ಲವಾದ್ದರಿಂದ ಯಾವ್ದಾದ್ರು ಬರ್ಕೊಳ್ಳಿ. ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಗೋಚರಿಸಿಲ್ಲವಾದ್ದರಿಂದ ನ ವರ್ಣ್ಯತೆ, ವರ್ಣಿಸಲ್ಪಡುವುದಿಲ್ಲ. ನ ವರ್ಣ್ಯತೆ, ವರ್ಣಿಸಲ್ಪಡುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಇದರಲ್ಲಿ ಡೌಟ್ ಇಲ್ಲ, ಮಾತರಿಶ್ವ ಅಂತ ಹೇಗೆ ಹೆಸರು ಬಂತು ಅಂತ. ಮಾತರಿಶ್ವ ಅದು ಒಂದು ಅಲ್ಲ, ಎಲ್ಲಾ ಹೆಸರುಗಳು ಅನ್ವರ್ಥವಾಗಿ ಇರಬೇಕು ಅಂತೇನಿಲ್ಲ, ಸರಿನಾ? ಓಕೆ. ಪರಮಾತ್ಮನ ಸಕಲ ಹೆಸರುಗಳು ಅನ್ವರ್ಥವಾಗಿವೆ, ಹೌದಾ? ಈಗ ಅದೇ ನಾನು ಅನೇಕ ಬಾರಿ ಕಮಲ ಅಂತ ಹೇಳಿದ್ವಿ. ಅದು ಯಾಕೆ ಕಮಲ ಅಂತೇವೆ? ಕ ಅಂದ್ರೆ ನೀರು, ಅದರಲ್ಲಿ ಅಮಲ ಅಂದ್ರೆ ಅರಳುತ್ತದೆ, ಆದ್ದರಿಂದಾಗಿ ಕಮಲ. ಹಾಗೆ ಅನ್ವರ್ಥನಾಮಗಳು ಅಂತ ಬೇರೆ, ಸರಿನಾ? ಅದನ್ನ ಯೋಗ, ರೂಢಿ ಅಂತ ಎಲ್ಲ ಕರಿತೇವೆ. ರೂಢಿ ಅಂದ್ರೆ ಸುಮ್ನೆ ಹೇಳ್ತಾ ಬಂದಿರೋದು. ಇದು ಇರಬಹುದು, ಮಾತರಿಶ್ವ ಅನ್ನುವಂಥದ್ದು ವಾಯುದೇವರಿಗೆ ಅನ್ವರ್ಥನಾಮ ಆಗಿರಬಹುದು, ನನಗೆ ಗೊತ್ತಿಲ್ಲ, ಸರಿನಾ? ಅದು ತಿಳ್ಕೊಂಡು ಹೇಳ್ತೇನೆ. ಹಾಗೆ ಆಚಾರ್ಯ, ಅನ್ವಯದಲ್ಲಿ ನೀವು ಗೋಪ್ಯತ್ವಾದ್ವಾ ಅದು ಹೇಳಲಿಲ್ಲ, ಇಲ್ಲ ನಾ ಮಿಸ್ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ಗೋಪ್ಯತ್ವಾದ್ವಾ ಹಾ, ಅದೆಲ್ಲಿ ಬರುತ್ತೆ? ಹೇಳಿಲ್ಲ. ಹೌದು. ಚಿತ್ತ ವಿಷಯತ್ವಾದ ಆಯ್ತಾ? ಹಾ, ನಮ್ಮ ಮನಸ್ಸಿಗೆ ಗೋಚರಿಸಿಲ್ಲವಾದ್ದರಿಂದ ಆಯ್ತಾ? ಅದಾಯ್ತು. ನೆಕ್ಸ್ಟ್ ಗೋಪ್ಯತ್ವಾದ್ವಾ, ಒಂದ್ ವೇಳೆ ಗೋಚರಿಸಿದ್ದರೂ ಗೋಪ್ಯತ್ವಾದ್ವಾ ಬಹಳ ಗೋಪ್ಯವಾಗಿದೆ, ಆದ್ದರಿಂದ. ಧನ್ಯವಾದಗಳು ಅರುಣ ಅವರೇ. ಗೋಪ್ಯತ್ವಾದ್ವಾ ಬಹಳ ಗೋಪ್ಯವಾಗಿದೆ, ಆದ್ದರಿಂದ ನ ವರ್ಣ್ಯತೆ, ವರ್ಣಿಸುವುದಿಲ್ಲ. ನಮಗೆ ಧನ್ಯವಾದ ಆಚಾರ್ಯ, ನಿಮ್ಗೆ ನಾವು ಹೇಳ್ಬೇಕಷ್ಟೆ. ಸರಿ, ಮುಂದೆ ಹೋಗೋಣ. ಅಹೋ ಮಹಾಬೋಧ ಸೇವಾ ಮಹಿಮಾಸ್ಮಿನ್ ಯುಗೇ ಯತಃ ಧನ್ಯೋಸೌ ಸಿದ್ಧಿಮಾಪೇ ಮಾಂ ಸೋಮರೈರಿತ್ಯಲಾಲ್ಯತ. ನೋಡಿ, ಆ ವಿಷ್ಣು ತೀರ್ಥರು, ಮಹಾಪುಣ್ಯಶಾಲಿಗಳಾದ ವಿಷ್ಣು ತೀರ್ಥರು ಘೋರವಾದ ಇಂತಹ ಒಂದು ಕಲಿಯುಗದಲ್ಲೂ ಇಂತಹ ತಪಸ್ಸಿದ್ಧಿಯನ್ನ ಪಡೆದಿದ್ದರು ಅಂತಂದ್ರೆ ಅದು ಮಧ್ವಾಚಾರ್ಯರ ಅನುಗ್ರಹ ಅಷ್ಟೆ. ಸಾಧ್ಯವೇ ಇಲ್ಲ, ಯಾರಿಂದಲೂ ಈ ರೀತಿ ಸಾಧ್ಯ ಇಲ್ಲ. ಅಂತಹ ಒಂದು ಪರ್ವತಗಳಿಗೆ ಹೋಗಿ 5 ದಿನಕ್ಕೊಮ್ಮೆ
ಪಂಚಗವ್ಯವನ್ನು ಸ್ವೀಕಾರ ಮಾಡಿ ಅದನ್ನೂ ಬಿಟ್ಟು ಕೆಳಗೆ ಬಿದ್ದಂತಹ 2-3 ನೀರಿನ ಹನಿಗಳನ್ನ ಸೇವನೆ ಮಾಡಿ ಬಿಲ್ವ ಪತ್ರ ಆ ಬಿಲ್ವ ಮರದ ಎಲೆಯನ್ನ ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡಿದ್ದಾರೆ, ಇಂದ್ರಿಯ ನಿಗ್ರಹವನ್ನ ಮಾಡಿದ್ದಾರೆ, ಸಮಾಧಿ ಸ್ಥಿತಿಯನ್ನ ತಲುಪಿ ಪರಮಾತ್ಮನ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಅಂತಂದರೆ ಮಧ್ವಾಚಾರ್ಯರ ಅನುಗ್ರಹ. ಮಧ್ವಾಚಾರ್ಯರ ಅನುಗ್ರಹ. ಇಷ್ಟು ನಾವು ಕೇಳ್ತಾ ಇದ್ದೇವೆ, ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಅಂತಂದರೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯದಿಂದಾಗಿ ನಾವೊಂದು ಈ ಮಾರ್ಗದಲ್ಲಿ ಇದ್ದೇವೆ. ನಾನು ಈ ಒಂದು ಪಾಠವನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಮಧ್ವಾಚಾರ್ಯರ ಅನುಗ್ರಹ. ನೀವೆಲ್ಲೋ ನಾವೆಲ್ಲೋ ನಮ್ಮೆಲ್ಲರ ಒಂದು ಸಂಬಂಧ ಸಂಪರ್ಕ ಆಗಿದ್ದು ಅವರ ಅನುಗ್ರಹ. ಪ್ರತಿದಿನ ಪಾಠಕ್ಕೆ ಬರಬೇಕು ಅನ್ನುವಂತಹ ಮನಸ್ಸು ಬರ್ತಾ ಇದೆ. ಆ ಮನೋನಿಯಾಮಕರಾದ ರುದ್ರದೇವರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ರುದ್ರದೇವರು ಮಧ್ವರ ಒಂದು ಅಧೀನದಲ್ಲೇ ಇದ್ದಾರೆ. ಅದು ಮಧ್ವಾಚಾರ್ಯರ ಒಂದು ಅಂತಂದ್ರೆ ವಿಶೇಷವಾಗಿ ಮಧ್ವಾಚಾರ್ಯರ ಅನುಗ್ರಹನೇ. ಇದರಲ್ಲಿ ಎರಡು ಮಾತೇ ಇಲ್ಲ. ನಾವು ಹೇಳ್ಕೊಳ್ಳೋಣ ವಿಷ್ಣು ತೀರ್ಥರ ಬಗ್ಗೆ ಯಾಕೆ, ನಾವು ಮಧ್ವಾಚಾರ್ಯ ಅನುಗ್ರಹಕ್ಕೆ ಪಾತ್ರ ಆಗಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಏನಾಗಿದೆ ಏನು? ಇಷ್ಟೆಲ್ಲ ಇದೆ, ಸೂಕ್ಷ್ಮವಾದದ್ದು ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನಮ್ದೇನು 5 ಬೆರಳುಗಳು ತುಪ್ಪದಲ್ಲಿದ್ರೆ ಮಾತ್ರ ಮಧ್ವಾಚಾರ್ಯ ಅನುಗ್ರಹ ಅಂತ ನಾವು ಭ್ರಮೆಯಲ್ಲಿ ಇದ್ದೇವೆ ಅಷ್ಟೇ. ಅಲ್ಲ, ನೀವು ಇನ್ನೂ ಆಗಬೇಕು ಅಂತಂದ್ರೆ, ಇನ್ನೂ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದ್ರೆ ಈ ಒಂದು ಜ್ಞಾನ ಯಜ್ಞ ಏನು ನಡೀತಾ ಇದೆ ಇನ್ನು ಎಲ್ಲ ಕಡೆಯಲ್ಲೂ ಹರಡಬೇಕು. ನಾವೊಬ್ಬರೇ ಕೇಳಿದ್ರೆ ಸರಿ ಇಲ್ಲ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಹೇಳಿ ಪಾಠಕ್ಕೆ ಕರೆತನ್ನಿ. ಅಲ್ಲಿ ಒಂದು ಧರ್ಮದ ಬೀಜವನ್ನ ಬಿತ್ತಿದರೆ ಅದು ದೊಡ್ಡ ಹೆಮ್ಮರವಾದಾಗ ನಿಮ್ಮನ್ನ ಅವರು ನೆನೆಸ್ಕೊಳ್ತಾರೆ. ಈ ರೀತಿ ಮಧ್ವವಿಜಯ ಅನ್ನುವಂತಹ ಗ್ರಂಥವೂ ಇದೆ ಅಂತ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಇಷ್ಟು ವಿಶೇಷವಾದ ಗ್ರಂಥ ಇದೆ, 16 ಸರ್ಗಾತ್ಮಕವಾದ ಗ್ರಂಥ ಇದೆ. ನಾರಾಯಣ ಪಂಡಿತರು ಯಾರು, ತ್ರಿವಿಕ್ರ ಪಂಡಿತರು ಯಾರು ಅನ್ನೋದು ಗೊತ್ತಿಲ್ಲ. ದೊಡ್ಡ ನಾವು ಶಾಸ್ತ್ರಾರ್ಥ ಚಿಂತನೆಯನ್ನೇ ಮಾಡಬೇಕು ಅಂತ ಏನಿಲ್ಲ, ಇದನ್ನೆಲ್ಲ ಮಾಡ್ತಾ ಹೋಗೋಣ. ಇನ್ನೂ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಇನ್ನೂ ಜನರನ್ನ ಕರೆತನ್ನಿ. ನನ್ನಿಂದಲೂ ಎಷ್ಟು ಆಗುತ್ತೋ ಅಷ್ಟು ಎಲ್ಲರಿಗೂ ನಾನು ಹೇಳ್ತೇನೆ. ಈ ರೀತಿ ಮಧ್ವಾಚಾರ್ಯ ಅನುಗ್ರಹಕ್ಕೆ ಅವರಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೀವಿ. ಸುಧಾದಲ್ಲಿ ಹೇಳ್ತೇವೆ, ನಾವು ಒಂದು ವಸ್ತು, ಈಗ ಒಂದು ಬೆಂಚಿನ ಮೇಲೆ ನಾವು ಪುಸ್ತಕವನ್ನು ಇಟ್ಟಿದ್ದೇವೆ ಅಂತಂದ್ರೆ ಆ ಬೆಂಚಿನ ಋಣ ನಮ್ದೇನೋ ಇತ್ತಂತೆ, ನಾವು ಅದಕ್ಕೇನೋ ಋಣ ಮಾಡಿದ್ವಿ ಅಂತೆ, ಆದ್ರಿಂದ ಅದು ನಮಗೆ ಈಗ ಬಂದಿದೆ. ಅಥವಾ ನಮ್ಮ ಹತ್ರ ಅದೇನೋ ಸಾಲ ತಗೊಂಡಿತ್ತು, ಏನೋ ಮಾಡಿತ್ತಂತೆ, ಅದು ಈಗ ಬೆಂಚ್ ಆಗಿ ಬಂದಿದೆ ಅಂತೆ. ಅದರಿಂದ ಹೆಲ್ಪ್ ನಮ್ಗೆ ಆಗ್ತಾ ಇದೆ ಅಲ್ವಾ? ಅದು ಒಂದು ಮರ ಒಂದು ಜೀವಿ. ಈ ರೀತಿ ಆಯಾಯ ಕರ್ಮಗಳಿಗೆ ಅನುಸಾರವಾಗಿಯೇನೆ ಎಲ್ಲಾ ವಸ್ತುಗಳು ನಮಗೆ ಲಭ್ಯವಾಗ್ತಾ ಇರ್ತದೆ. ಆಯಾ ಕರ್ಮಗಳು ಮಾಡಿಸೋದು ಮಧ್ವಾಚಾರ್ಯರು, ವಾಯುದೇವರು. ಹರಿಗೆ ಸಮರ್ಪಣೆ ಮಾಡೋದು ವಾಯುದೇವರು. ಆದ್ದರಿಂದ ಹೇಗೆ ನಾವು ಆಗಿದ್ದೇವೋ ನಾವು ಕೂಡ ಮಧ್ವ ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ. ಇಷ್ಟಾದ್ರೂ ಆಗಿದ್ದೀವಿ ಅಂತ ಸಂತೋಷ ಪಡೋಣ, ಇಲ್ಲವೇ ಇಲ್ಲ ಅಂತ ಯಾಕೆ ಹೇಳಬೇಕು?
ಸಮಾಧಾನ ಮಾಡ್ಕೊಳ್ಳೋಣ. ಮುಂದೆ ಬರ್ತಾ ಬರ್ತಾ ಹಾಗೆ ಆಗ್ತೀವಿ. ಹೀಗೆ ಈ ಒಂದು ವಿಶೇಷವಾದ ಮಧ್ವರ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದರು. ಆದ್ದರಿಂದಾಗಿ ಇಂತಹ ಘೋರವಾದ ಕಲಿಯುಗದಲ್ಲೂ ನಾವು ಅದೇ ಯುಗದಲ್ಲೇ ಇದ್ದೇವೆ. ನಾವು ಉಪಯೋಗಿಸ್ತಿರೋದು ಫೋನು, ಲ್ಯಾಪ್ಟಾಪು, ಎಷ್ಟು ದುರ್ಬಳಕೆ ಆಗ್ತಾ ಇದೆ. ಈಗ ಸದ್ಬಳಕೆ ನಾವು ಮಾಡ್ತಾ ಇದ್ದೇವೆ. ಅಂತ ಬುದ್ಧಿಯನ್ನ ಕೊಡ್ತಾ ಇದ್ದಾರೆ ಬುದ್ಧಿ ಅಭಿಮಾನಿಯಾದ ಭಾರತೀ ದೇವಿ. ದುಹ್ಯಂತೀಂ ಹೃದ್ರಹಂ ಧೃತ ಮನಿಲ ಬಲ ದ್ರಾವಯಂತೀಂ ಅವಿದ್ಯಾಂ ನಿದ್ರಾಂ ವಿದ್ರಾವ್ಯ ಸದ್ಯೋ ವಚನ ಪಟುಮತಾಂ ಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನ್ಯಾದಿ ಉದ್ರಿಕ್ತ ದ್ರಾಗಭದ್ರ ದ್ರಹಯತು ದಯಿತಾ ಪೂರ ಭೀಮಾಜ್ಞೆಯಾತೆ. ಭೀಮನ ಒಂದು ಅರ್ಥಾತ್ ವಾಯುದೇವರ ಒಂದು ಆಜ್ಞೆ ಇಲ್ಲದೇನೆ ಅವಳು ನಮಗೆ ಸರಿಯಾದ ಬುದ್ಧಿಯ ಒಂದು ಪ್ರಚೋದನೆಯನ್ನು ಕೂಡ ಮಾಡೋದಿಲ್ವಂತೆ. ಇಂತಹ ಒಂದು ಟೆಕ್ನಾಲಜಿ ಇರುವಂತಹ ವಸ್ತುಗಳನ್ನ ಇಟ್ಟುಕೊಂಡು ಬೇರೆ ಯಾವುದು ಸೀರಿಯಲು, ರೀಲ್ಸು ಇತ್ಯಾದಿಗಳನ್ನು ನೋಡದೇನೆ ಒಂದು ಅರ್ಧ ಗಂಟೆ ಇದಕ್ಕೆ ಮೀಸಲಿಡ್ತಾ ಇದ್ದೇವೆ ಅಲ್ಲ, ಸಾಕು. ಸಾಕಾಗೋದಿಲ್ಲ, ಆದ್ರೂ ಅರ್ಧ ಗಂಟೆ ಆದ್ರೂ ಇಡ್ತಾ ಇದ್ದೇವೆ. ಮಧ್ವರ ಸ್ಮರಣೆ ಆಗ್ತಾ ಇದೆ, ಅವರ ದಾಸಾನುದಾಸರ ಸ್ಮರಣೆ ಆಗ್ತಾ ಇದೆ. ಇಂತಹ ಘೋರ ಕಲಿಯುಗದಲ್ಲಿ ಅವರೂ ಕೂಡ ಆಚಾರ್ಯರ ದರ್ಶನದಿಂದಾಗಿ, ಅವರ ಪಾದ ಸೇವೆಯಿಂದಾಗಿ ನೋಡಿ. ಯಾಕೆ ಅಷ್ಟು ನಾವು ಈಗ ಮಧ್ವರು ಬದರಿಯಲ್ಲಿದ್ದಾರೆ, ಹೌದು, ಅವರ ಒಂದು ಸ್ಮರಣೆಯಿಂದಲೇನೆ ನಾವು ಇಷ್ಟು ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಸಾಕ್ಷಾತ್ ಮಧ್ವರನ್ನ ನೋಡಿದಂತವರಿವರು, ಅವರ ಒಂದು ವಂಶದಲ್ಲಿಯೇ ಬಂದವರು, ಅವರ ಪಾದ ಸೇವೆಯನ್ನ ಮಾಡಿದವರು, ಅವರೇ ಬರೆದಂತಹ, ಅವರು ಬರೆಸಿದಂತಹ ಶಿಷ್ಯರ ಆ ಒಂದು ಗ್ರಂಥಗಳನ್ನ ಸ್ಪರ್ಶಿಸಿ ಓದಿದಂತಹ ಮಹಾ ಪ್ರಭಾವಶಾಲಿಗಳು ವಿಷ್ಣು ತೀರ್ಥರು. ಆದ್ದರಿಂದ ಅವರಿಗೆ ಅಷ್ಟು ಬೇಗ ತಪಸ್ಸಿದ್ಧಿಯಾಗಿದೆ. ಅದರಿಂದ ಇಂತಹ ಒಂದು ತಪಸ್ಸಿದ್ಧಿಯನ್ನು ಹೊಂದಲು ಆನಂದ ತೀರ್ಥರ ಸೇವೆಯ ಮಹಿಮೆಯೇ ಹೊರತು ಇನ್ಯಾವುದೂ ಅಲ್ಲ. ಎಷ್ಟು ಇದು ಆಶ್ಚರ್ಯಕರ ಅಂತ ದೇವತೆಗಳು ಮಧ್ವರನ್ನ ಹೊಗಳೋದಿರ್ಲಿ, ಮಧ್ವರ ಸೇವೆಯನ್ನ ಹೊಗಳುತ್ತಾರಂತೆ. ಆ ಮಧ್ವರ ಒಂದು ಸೇವಾ ಮಹಿಮೆಯನ್ನ ದೇವತೆಗಳು ಅಲಾಲ್ಯತ ಅದನ್ನ ಹೊಗಳುತ್ತಾರೆ. ಆ ಒಂದು ಸೇವೆ ಅಷ್ಟು ಗೌರವವನ್ನ ಕೊಡ್ತಾರೆ. ಶ್ರೀಮದ್ ವಿಷ್ಣಂಘ್ರಿ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯಪಾದೋ ಜ್ವಲ ಜಲ ಜಲ ಸತ್ ಪಾಂಸಭೋ ಸ್ಮಾನ್ ಪುರಂತು. ಮಧ್ವರು ಕಾಪಾಡೋದು ಬೇಕಾಗಿಲ್ಲ ನಮಗೆ ಅಂತ, ಮಧ್ವಾಚಾರ್ಯರ ಒಂದು ಪಾದಕ್ಕೆ ಅಂಟೆ ಧೂಳು ಕಾಪಾಡಿದ್ರೆ ಸಾಕು. ಹೀಗೆ ಹೇಳ್ತಾರೆ. ಧೂಳಿಗೆ ಎಷ್ಟು ಪವರ್ ಇರಬೇಕಾದ್ರೆ ಮಧ್ವರ ಒಂದು ಕೃಪಾ ದೃಷ್ಟಿಗೆ ಎಷ್ಟು ಶಕ್ತಿ ಇರಬೇಕು. ಅದರಿಂದ ದೇವತೆಗಳು ಮಧ್ವರ ಸೇವೆಯನ್ನ ಹೀಗೆ ಹೊಗಳ್ತಾರೆ ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಜ್ಞಾನ ಇದ್ದಷ್ಟು ನಮ್ಮಲ್ಲಿ ಇದ್ದಷ್ಟು ಕೊಳತು ಹೋಗುತ್ತೆ, ಅದನ್ನು ಹಂಚ್ತಾ ಇರಬೇಕು. ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಖರ್ಚು ಮಾಡಿದರೆ ಜಾಸ್ತಿ ಆಗುವಂತಹ ದುಡ್ಡು ಅಂದ್ರೆ ಅದು ವಿದ್ಯೆ ಮಾತ್ರ. ಇನ್ನೆಲ್ಲಾ ದುಡ್ಡು ಖಾಲಿ ಆಗೋಗ್ಬಿಡ್ತದೆ, ಖರ್ಚು ಮಾಡಿದಷ್ಟು ಖಾಲಿ. ಆದ್ರೆ ಈ ದುಡ್ಡು ಹಾಗಲ್ಲ. ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಎಷ್ಟು ಖರ್ಚು ಮಾಡ್ತೀರೋ ಅಷ್ಟು ಜಾಸ್ತಿ ಆಗತ್ತೆ. ಪುಣ್ಯವು ಹಾಗೆ. ಏನು ನಾವು ಮಾಡಿದ್ರಷ್ಟೇ ಪುಣ್ಯ, ನಾವು ಮಾಡಿದಷ್ಟೇ ಕೆಲಸ ಪುಣ್ಯ ಅಂತಲ್ಲ. ಈಗ ನಾವು ಏನೋ ನಿಮಗೆ ಒಂದಿಷ್ಟು ಗೊತ್ತಿದ್ದಷ್ಟು ಇಂದ ಕ್ಷ ತನಕ ಸ್ವಲ್ಪ ಕೆಲವೊಂದು ಅಕ್ಷರಗಳು ಗೊತ್ತಿದೆ, ಅಷ್ಟರಲ್ಲೇ ಅಷ್ಟಚತ್ವಾರಿಂಶತ್ ಅಕ್ಷರಗಳಲ್ಲಿ ಕೆಲವೊಂದು ಅಕ್ಷರಗಳನ್ನ ಹೇಳ್ತಾ ಇದ್ದೇನೆ. ನೀವು ಅದನ್ನ ಯಾವಾಗೋ ಒಮ್ಮೆ ಪ್ರತಿನಿತ್ಯವೂ ಕೂಡ ಅದನ್ನು ಓದ್ತಾ ಇರ್ತೀರಿ. ಮಧ್ವ ವಿಜಯವನ್ನ ನೀವು ಓದೋದ್ರಿಂದ ನಮ್ಮ ಅಕೌಂಟಿಗೆ ಸ್ವಲ್ಪ ಪುಣ್ಯ ಬರ್ತದೆ.
ನೀವನ್ನ ಸ್ಮರಣೆ ಮಾಡೋದು ನಮ್ಮ ಅಕೌಂಟಿಗೂ ಬರ್ತದೆ. ನಾವು ನಿಮಗೆ ಹೇಳುವುದರಿಂದಾಗಿ ನಮ್ಮ ಪಾಠ ಹೇಳಿಕೊಟ್ಟಂತಹ ಎಲ್ಲ ಗುರುಗಳಿಗೂ ಬರ್ತದೆ. ಮೊದಲಿನಿಂದ ಇಂದ ಕ್ಷ ತನಕ ಶುರು ಮಾಡಿ ಯಾವ್ಯಾವ ಆಚಾರಗಳನ್ನು ಹೇಳಿಕೊಟ್ಟಿದ್ದಾರೋ ನಮ್ಮ ಪೇಜಾವರ ಶ್ರೀಗಳಿಗೂ ವಿಶ್ವೇಶ ತೀರ್ಥರಿಗೂ ವಿಶ್ವಪ್ರಸನ್ನ ತೀರ್ಥರಿಗೂ ಕೂಡ ಬರ್ತಾ ಇರ್ತದೆ. ಅವರಿಗೆ ಬಂದ್ರೆ ಹಾಗೆ ಬರ್ತಾ 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 ಮಧ್ವರಿಗೆ ಹೋಗತ್ತೆ. ಅಷ್ಟಮಠದ ಪೀಠಾಧಿಪತಿಗಳು ವಿಶ್ವೇಶ ತೀರ್ಥರು. ಹಾಗೆಯೇ ಹೋಗ್ತಾ ಹೋದ್ರೆ ಮಧ್ವರೇ ಸ್ಥಾಪನೆ ಮಾಡಿದ್ದು. ಅವರಿಗೆ ಹೋಗಿ ಆ ಒಂದು ಪುಣ್ಯ ಮಧ್ವರೇನೆ ಸಾಕ್ಷಾತ್ ಆಗಿ ಹರಿಗೆ ಸಮರ್ಪಣೆ ಮಾಡ್ತಾರೆ. ಇನ್ನೇನು ಬೇಕು? ಇದಕ್ಕಿಂತ ಇನ್ನೇನು ಬೇಕು? ನಾವೊಬ್ಬರೇ ಕೇಳೋದು, ಜ್ಞಾನವನ್ನ ಗೌಪ್ಯವಾಗಿ ಇಟ್ಟಷ್ಟು ಅದು ಮಾಸಿ ಹೋಗುತ್ತೆ. ಪ್ರಸಾರ ಮಾಡಿ, ನೀವು ತಿಳ್ಕೊಳ್ಳಿ. ಇನ್ನೂ ಕೆಲವರಿಗೆ ಅಥವಾ ನೀವು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಶುರು ಮಾಡಿ, ನಿಮಗೂ ಅದು ಗಟ್ಟಿ ಆಗತ್ತೆ. ಇದೇ ಒಂದು ಗ್ರಂಥವನ್ನು ಹೇಳಲಿಕ್ಕೆ ಶುರು ಮಾಡಿ. ನಿಮ್ಮ ಮೊಮ್ಮಕ್ಕಳಿಗೆ ಹೇಳಿ, ಮಕ್ಕಳಿಗೆ ಹೇಳಿ. ನೀವೇ ಅದನ್ನ ಮೆಲುಕು ಹಾಕ್ತಾ ಇರಿ. ಆ ಹೇಳಿಕೊಟ್ಟಂತಹ ಮೊಮ್ಮಕ್ಕಳು ಮನೆಯಲ್ಲಿ ಆಡ್ತಾ ಆಡ್ತಾ ಆಯಾ ಶ್ಲೋಕಗಳನ್ನು ಹೇಳಿದ್ರೆ ಎಂತಹ ಚಂದ. ಯಾವ್ಯಾವ್ದೋ ಇಂಗ್ಲಿಷು ರೈಮ್ಸ್ ಗಳನ್ನ ಹೇಳ್ತಾರೆ. ಬಾಬಾ ಬ್ಲ್ಯಾಕ್ ಶಿಪ್, ಹೆವಿ ಎನಿಯೂಲ್, ಏನದು? ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ವೆಂಕಟೇಶ ಸ್ತೋತ್ರ, ರಾಯರ ಸ್ತೋತ್ರ ಇತ್ಯಾದಿಗಳನ್ನು ಹೇಳಿದರೆ ಎಂತಹ ಚಂದ. ಆದ್ದರಿಂದ ನಮಗೆ ಎಷ್ಟು ಆಗುತ್ತೋ, ಅದೇ ಹೇಳಿದೆ, ನೀವೆಲ್ಲ ಈಗ ಅನ್ಕೊಳ್ತಿರೋ ನಾವು ಈ ರೀತಿ ಓದಬೇಕಿತ್ತು, ಮೊದಲಿಂದನೇ ಓದಬೇಕಿತ್ತು ಅಂತ. ಆಗಿದೆ, ನೀವೊಂದು ಸ್ಥಾನದಲ್ಲಿ ಇದ್ದೀರಿ, ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಮೊದಲಿಂದ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಗ್ರಂಥಗಳನ್ನಾದ್ರೂ ಕೇಳ್ತಾ ಇದ್ದೀರಲ್ಲ ದೇವರ ಅನುಗ್ರಹದಿಂದಾಗಿ, ಅದನ್ನ ಮತ್ತೆ ಮೆಲುಕು ಹಾಕಿ ಇನ್ನೊಬ್ಬರಿಗೆ ಹೇಳಿ. ಆವಾಗ ಸಾಕ್ಷಾತ್ ನಾವು ಮಾಡುವಂತ ಈ ಸಣ್ಣ ಕೆಲಸ ಪರಮಾತ್ಮನಿಗೆ ಮುಟ್ಟುತ್ತೆ. ಪದಚ್ಛೇದ ನೋಡಿ. ಅಹೋ ಮಹಾಬೋಧ ಸೇವಾ ಮಹಿಮಾ ಅಸ್ಮಿನ್ ಯುಗೆ ಯತಃ ಧನ್ಯಃ ಅಸೌ ಸಿದ್ಧಂ ಆಪ ಇಮಾಂ ಸಹ ಅಮರೈಹಿ ಇತಿ ಅಲಾಲ್ಯತ. ಅರ್ಥ ನೋಡಿ. ಯತಃ ಯಾವ ಕಾರಣದಿಂದ, ಯತಃ ಯಾವ ಕಾರಣದಿಂದ, ಧನ್ಯಃ ಪುಣ್ಯಶಾಲಿಗಳಾದ, ಧನ್ಯಃ ಪುಣ್ಯಶಾಲಿಗಳಾದ, ಅಸೌ ಈ ವಿಷ್ಣು ತೀರ್ಥರು, ಅಸೌ ಈ ವಿಷ್ಣು ತೀರ್ಥರು, ಅಸ್ಮಿನ್ ಯುಗೆ, ಅಸ್ಮಿನ್ ಯುಗೆ ಈ ಕಲಿಯುಗದಲ್ಲಿ, ಈ ಕಲಿಯುಗದಲ್ಲಿ, ಇಮಾಂ ಸಿದ್ಧಿಂ, ಇಮಾಂ ಸಿದ್ಧಿಂ ಈ ತಪಸ್ಸಿದ್ಧಿಯನ್ನು, ಇಮಾಂ ಸಿದ್ಧಿಂ ಈ ತಪಸ್ಸಿದ್ಧಿಯನ್ನು, ಆಪ ಹೊಂದಿದರೋ, ಆಪ ಹೊಂದಿದರೋ, ಮಹಾಬೋಧ ಸೇವಾ ಮಹಿಮಾ, ಮಹಾಬೋಧ ಸೇವಾ ಮಹಿಮಾ, ಶ್ರೀಮದ್ ಆಚಾರ್ಯರ ಸೇವೆಯ ಮಹಿಮೆಯು, ಶ್ರೀಮದ್ ಆಚಾರ್ಯರ ಸೇವೆಯ ಮಹಿಮೆಯು ಅಹೋ ಇತಿ ಆಶ್ಚರ್ಯ ಎಂದು,
ಅಹೋ ಇತಿ ಆಶ್ಚರ್ಯ ಎಂದು ಸಹ ಆ ಮಹಿಮೆಯು ಸಹ ಆ ಮಹಿಮೆಯು ಅಮರೈಹಿ ದೇವತೆಗಳಿಂದ ಅಮರೈಹಿ ಆ ದೇವತೆಗಳಿಂದ ಅಲಾಲ್ಯತ ಗೌರವಿಸಲ್ಪಟ್ಟಿತು ಅಲಾಲ್ಯತ ಗೌರವಿಸಲ್ಪಟ್ಟಿತು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನೀವು